ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ. ಕೊಡಿ ಸ್ವಾಮಿ, ಸೊಸೈಟಿ ಮುಖಾಂತರ ಒಂದು 2 ಬಾಟ್ಲ ಕುಡಿಲಿ ಅವರು. ಪಾಪ ತಿಂಗಳ ಕೊಡಕಾಯ್ತ ದುಡ್ಡ. ಅವರನ್ನ ತಲೆ ಹೊಡೆದು ನೀವು 2,000 ಕೊಡ್ತೀರಿ ಹೆಣ್ಮಕ್ಳಿಗೆ 2 ಬಾಟ್ಲು. ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ, ಎಂತದು ಶ್ರೀಶಕ್ತಿ ಗುಂಪ್ಗೆ, ಬಸ್ಗೆ, ಕರೆಂಟ್ಗೆಲ್ಲ. ನೀವ್ ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ. ಗಂಡಸರಿಗೂ ಕೊಡಿ, ವಾರಕ್ಕೆ 2 ಬಾಟ್ಲು ಕೊಡ್ಸಿ. ಏನ್ ತಪ್ಪೇನಾಯ್ತದೆ? ಅದಕ್ಕೆ ಕೊಡ್ಸಿ, ಸೊಸೈಟಿ ಮುಖಾಂತರ ಕೊಡ್ಸಕ್ ಹೇಳಿ. ಹಂಗಂತ ಸರ್ಕಾರ ಮಾಡಿ. ನಮ್ಮ ಜಾರ್ಜಿಯಲ್ಲಿ ಕುಳಿತಿದ್ದಾರೆ. ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವ್ 224 ಕುಡಿದೆ ಅಲ್ಲ, ಒಂದೊಂದು ಬಾಟ್ಲು ಕುಡ್ದು ಈಗ ಬಿಟ್ಟಿದ್ದೆ ಕಣೋ ಬಾಬು. ಒಂದೊಂದು ಬಾಟ್ಲು ಕುಡಿತಿದ್ದೆ ನೀನು. ಈ 2 ಬಾಟ್ಲು ಕೊಡೋ ಮುಂಚೆ ಕಷ್ಟ, ಇನ್ನು ಕೊಟ್ರೆ ಯಾವ ಪರಿಸ್ಥಿತಿ ಆಗುವುದು ಇಲ್ಲಿ? ಅಲ್ಲ, ಕೊಟ್ರೆ ತಾನಾಗೆ ಸರಿ ಹೋಗುತ್ತೆ ಪರಿಸ್ಥಿತಿ. ಇವತ್ತು ಟ್ಯಾಕ್ಸ್ ಹಾಕ್ತೀರಿ, ಅವನೇನ್ ನಾವು ಕುಡ್ಸೋದನ್ನ ಬಿಡ್ಸಕ್ಕಾಗಲ್ಲ. ಕುಡ್ದೇ ಕುಡಿತಾನೆ, ಕೂಲಿ ಮಾಡೋನು ಅಂತವ್ರು ಇದ್ದ ಅವ್ರು ಕುಡ್ದೇ ಕುಡಿತಾರೆ. ಅವ್ರು ಬೆಳಿಗ್ಗೆ ಕೆಲಸ ನಾವೇನು ಮಾಡಕ್ಕಾಗಲ್ಲ. 2,000 ಕೊಟ್ಕೊಳ್ಳಿ, ನಮ್ದೇನು ವಿರೋಧಿಲ್ಲ. ಅದನ್ನು ಕರೆಕ್ಟ್ ಟೈಮಿಗೆ ಕೊಡಿ. 10ನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ಕೊಡಿ. ನೀವು ಚುನಾವಣೆ ಬಂದಾಗ ಕೊಡೋದಲ್ಲ ಅದು. ಚುನಾವಣೆ ಬಂದಾಗ 3 ತಿಂಗಳು 6 ತಿಂಗಳು ಒಟ್ಟಿಗೆ ಕೊಟ್ಬಿಟ್ಟು ವೋಟ್ ಹಾಕ್ಸೋದಲ್ಲ ಉದ್ದೇಶ.